ಸದುದ್ದೇಶದಿಂದ ಕೂಡಿರಬೇಕು. ಸಮೀಕ್ಷೆ ನ್ಯಾಯಯುತವಾಗಿರಬೇಕು. ಸಮೀಕ್ಷೆ ಹೆಸರಿನಲ್ಲಿ ಹೊಸ ಜಾತಿ ಸೃಷ್ಟಿ ಮಾಡೋದಕ್ಕೆ ನಮ್ಮ ವಿರೋಧ ಇದೆ. ಸಮೀಕ್ಷೆ ಹೆಸರಿನಲ್ಲಿ ಹಿಂದೂ ಜಾತಿಗಳನ್ನು ಕ್ರೈಸ್ತೀಕರಣಗೊಳಿಸೋದಕ್ಕೆ ನಮ್ಮ ವಿರೋಧ ಇದೆ. ನಮ್ಮ ಮಾತ್ರ ವಿರೋಧ ಅಲ್ಲ, ಇಡೀ ಜಾತಿಗಳ ವಿರೋಧವನ್ನು ವ್ಯಕ್ತಪಡಿಸಿದ್ದಾವೆ. ಇದ್ರ ಪರವಾಗಿ ಯಾರು ನಿಂತಿದ್ದಾರೆ ಹೇಳಿ? ಕ್ರೈಸ್ತ ಜಾತಿ ಹಿಂದೂ ಜಾತಿಗಳನ್ನು ಕ್ರೈಸ್ತೀಕರಣಗೊಳಿಸೋದ್ರ ಪರವಾಗಿ ಯಾರು ನಿಂತಿದ್ದಾರೆ? ಯಾಕೆ ಇದನ್ನು ಮಾಡಿದ್ರು? ಇದಕ್ಕೆ ನಮ್ಮ ವಿರೋಧ ಇದೆ ಸರ್. ಮತ್ತೆ ನಾಳೆ ಟಿಕ್ ಮಾಡ್ತಾರೆ ಸರ್, ಬಂದಾಗ ಅದನ್ನು ಬರೀತಾರೆ ಕೆಲವರು ಮತಾಂತರ ಕ್ರಿಶ್ಚಿಯನ್ ಏನಂತಂದರೆ ನೋಟಿಫೈಡ್ ಕ್ಯಾಸ್ಟ್ನಲ್ಲಿ ಅದಿದೆಯಾ? ಇಲ್ಲ. ಇದಕ್ಕೆ ನಾನು ಹೇಳೋದಲ್ಲ, ಬಿಷಪ್ಗಳು ಪೋಪ್ಗಳು ಅವ್ರು ಹೇಳಬೇಕು, ನಿಮ್ಮ ಕ್ರಿಶ್ಚಿಯಾನಿಟಿಯಲ್ಲಿ ಜಾತಿ ಇದೆಯಾ ಅಂತ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಅವ್ರು ಹೇಳಬೇಕು, ನಿಮ್ಮ ಕ್ರಿಶ್ಚಿಯಾನಿಟಿಲಿ ಜಾತಿ ಇದೆಯಾ? ನಮ್ಮ ಹಿಂದೂನಲ್ಲಿ ಜಾತಿ ಇದೆ. ಆ ಜಾತಿಗೆ ಕಾರಣನೂ ಇದೆ. ಜಾತಿ ಆರಂಭದಲ್ಲಿ ಸೃಷ್ಟಿಯಾಗಿದ್ದು ಕಸುಬಿನ ಆಧಾರದಲ್ಲಿ. ಭಾರತದಲ್ಲಿ ಜಾತಿ ಸೃಷ್ಟಿಯಾಗಿದ್ದು, ಜಾತಿ ಇತ್ತು, ಜಾತೀಯತೆ ಇರಲಿಲ್ಲ. ಜಾತೀಯತೆ ಮಧ್ಯೆ ಸೇರಿಕೊಳ್ತು. ನಮ್ಮಲ್ಲಿ ವಯಸ್ಸಿಗೆ ಗೌರವ ಕೊಡುವ, ಗುಣಕ್ಕೆ ಗೌರವ ಕೊಡುವ ಸಂಸ್ಕೃತಿ ಇತ್ತು. ಕೆಲಸದ ಮೇಲೆ ಮೇಲು ಕೀಳು ಅನ್ನೋದು ಇರಲಿಲ್ಲ. ಕಾಯಕವೇ ಕೈಲಾಸ ಅನ್ನೋದು ನಮ್ಮ ಸಂಸ್ಕೃತಿ. ಯಾವ ಕೆಲಸ ಮಾಡಿದ್ರೂ ಗೌರವ ಕೊಡುವ ಸಂಸ್ಕೃತಿ ಇತ್ತು. ಕೆಲಸದಲ್ಲಿ ಉಚ್ಚ ನೀಚ ಅನ್ನೋ ಭೇದ ಇರಲಿಲ್ಲ. ಉಚ್ಚ ನೀಚ ಭೇದ ಅನ್ನೋದು ಪರಕೀಯರ ಆಕ್ರಮಣದ ನಂತರ ನಮ್ಮ ದೇಶದೊಳಗೆ ನುಸುಳಿದ್ದಂಥ ಒಂದು ಕೆಟ್ಟ ಪದ್ಧತಿ. ಬಸವಣ್ಣವ್ರು ಹೇಳ್ತಾರೆ, ಕಾಸಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಅಕ್ಕ ಸಾಲಿಗನಾದ, ವೇದವನೋದಿ ಆರುವವನಾದ ಅಂತ. ಜಾತಿ ಹೆಂಗೆ ಸೃಷ್ಟಿಯಾಗಿದ್ದು? ವೇದ ಓದೋನ್ ಬ್ರಾಹ್ಮಣ ಅಂತ ಅನ್ಸ್ಕೊಂಡ. ಯಾರು ಬೇಕಾದ್ರೂ ವೇದ ಓದ್ಬೋದಿತ್ತು ಒಂದು ಕಾಲದಲ್ಲಿ. ನೇಯ್ಗೆ ಮಾಡೋನು ನೇಕಾರ ಆದ, ಬಿತ್ತನೆ ಮಾಡೋನು ಒಕ್ಕಲಿಗ ಆದ, ಕುರಿ ಕಾಯಕ್ಕೆ ಹೋದವನು ಕುರುಬ ಆದ, ದನ ಕಾಯಕ್ಕೆ ಹೋದವನು ಗೊಲ್ಲ ಆದ, ಮೀನು ಹಿಡಿಯಕ್ಕೆ ಹೋದವನು ಬೆಸ್ತ ಆದ. ಅವೇ ಜಾತಿಗಳಾಗಿ ಪರಿವರ್ತನೆ ಆದವು. ಇದು ಬಂದಿರೋದು. ಜಾತೀಯತೆ ಇರಲಿಲ್ಲ. ಎಲ್ಲರೂ ಪರಸ್ಪರ ಗೌರವಿಸ್ತಾ ಇದ್ರು. ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಸಂಸ್ಕೃತಿ ಇತ್ತು. ಮಧ್ಯದಲ್ಲಿ ಜಾತೀಯತೆ ಬಂತು. ನಾವು ಆ ಜಾತೀಯತೆಯನ್ನು ತೊಡೆದಾಕಬೇಕು ಅಂತ ಕಳೆದ 100 ವರ್ಷಗಳಿಂದ ಸಂಘ, ಅದಕ್ಕಿಂತ ಸಾವಿರಾರು ವರ್ಷಗಳಿಂದ ರಾಮಾನುಜಾಚಾರ್ಯರು, ಶಂಕರಾಚಾರ್ಯರು, ಬಸವಣ್ಣವರು, ಕನಕದಾಸರು, ಜ್ಯೋತಿಬಾ ಫುಲೆ, ಸ್ವಾಮಿ ದಯಾನಂದ ಸರಸ್ವತಿ, ಸ್ವಾಮಿ ಶ್ರದ್ಧಾನಂದರು, ಬುದ್ಧ, ಇವರೆಲ್ಲರೂ ಪ್ರಯತ್ನ ಮಾಡ್ತಾನೆ ಬಂದಿದ್ದಾರೆ ಅದನ್ನು ಹೋಗ್ಲಾಡಿಸೋದಕ್ಕೆ. ಭಾಗಶಃ ಯಶಸ್ವಿನೂ ಆಗಿದ್ದಾರೆ. ಸಂಘ ಕಳೆದ 100 ವರ್ಷದಿಂದ ಅದೇ ಪ್ರಯತ್ನ ಮಾಡ್ತಿರೋದು, ಜಾತೀಯತೆಯನ್ನು ತೊಡೆದಾಕಬೇಕು ಅಂತ. ಅಂಬೇಡ್ಕರ್ ಹೇಳಿದ್ದು ಆ ಜಾತೀಯತೆ ವಿರುದ್ಧವಾಗಿರೋ ಧ್ವನಿನೇ ಎತ್ತಿದ್ದು ಅಂಬೇಡ್ಕರ್ ಅವರು. ಸರ್, ಈಗ ಒಂದು ವೇಳೆ ಆ ಪದವನ್ನು ಬಳಸಿದ್ರೆ ಆನ್ ರೆಕಾರ್ಡ್ ಆಗಿದೆ. ಸಿರಿಗೆರೆ ಸ್ವಾಮೀಜಿಯವರ, ದೊಡ್ಡ ಸ್ವಾಮೀಜಿಯವರು, ಸಿರಿಗೆರೆ ತಳಬಾಳ ಜಗದ್ಗುರುಗಳ ಲೇಖನವನ್ನು ವಿಜಯ ಕರ್ನಾಟಕದಲ್ಲಿ ನಾನು ಓದಿದೆ. ಆ ಲೇಖನದಲ್ಲಿ ಭಾಳ ಸ್ಪಷ್ಟಪಡಿಸಿದ್ದಾರೆ. ಭಾರತೀಯ ದೃಷ್ಟಿಕೋನದಲ್ಲಿ ಧರ್ಮ ಅಂದರೆ ಎಲ್ಲ ಒಳ್ಳೆಯದ್ರ ಒಟ್ಟು ಮೊತ್ತ. ನ್ಯಾಯ, ಕರ್ತವ್ಯ ನಿಷ್ಠೆ, ಸತ್ಯ, ಕರುಣೆ, ಇದು ಧರ್ಮದ ಮೂಲ ತತ್ವಗಳು. ದಯೆಯೇ ಧರ್ಮದ ಮೂಲವಯ್ಯ, ದಯೆ ಇಲ್ಲದ ಧರ್ಮ ಅದಾವುದಯ್ಯ, ದಯೆ ಇರಬೇಕು ಸಕಲ ಜೀವಾತ್ಮಗಳಿಗೂ, ಇದು ಮೂಲ ತತ್ವ. ಅನ್ಯಾಯ ಮಾಡೋರು ಧರ್ಮದ ಮುಖವಾಡ ಧರಿಸಿದ್ರೆ ಧರ್ಮ ಆಗಲ್ಲ. ಕಂದಾಚಾರವನ್ನು ಅಳವಡಿಸ್ಕೊಂಡಿರೋರು ಧರ್ಮದ ಮುಖವಾಡ ಧರಿಸಿದ್ರೆ ಧರ್ಮ ಆಗಲ್ಲ, ಮತ ಆಗ್ಬೋದು. ಅದನ್ನು ಅವರು ನಮ್ಮ ಲೇಖನದಲ್ಲಿ ಬರೆದಿದ್ದಾರೆ. ಮತಗಳು ಮತ್ತು ಧರ್ಮಗಳು ಬೇರೆ. ಧರ್ಮ ಅನ್ನೋದು ಯೂನಿವರ್ಸಲ್. ಅದಕ್ಕೆ ಸನಾತನ ಧರ್ಮ ಅಂತ ಕರೆದ್ರು. ಅದು ಆದಿ ಮತ್ತು ಸನಾತನ ಅಂದರೆ ಆದಿ ಮತ್ತು ಅಂತ್ಯ ಇಲ್ಲದೆ ಇರೋದು. ಅದು ಒಂದೇ ಜಗತ್ತಿನಲ್ಲಿರೋ ಧರ್ಮ. ಇನ್ನು ಉಳಿದಿರೋದೆಲ್ಲ ಮತಗಳು. ರಿಲಿಜನ್ ಈಸ್ ನಾಟ್ ಎ ಧರ್ಮ ಈಕ್ವಲ್ ಟು ಧರ್ಮ. ರಿಲಿಜನ್ ಅನ್ನೋದು ಒಬ್ಬ ಪ್ರವಾದಿ, ಒಂದು ಪುಸ್ತಕ, ಒಬ್ಬ ದೇವರನ್ನು ಪ್ರತಿಪಾದಿಸುತ್ತೆ. ಅದು ಧರ್ಮ ಅಲ್ಲ. ಧರ್ಮ ಅನ್ನೋದು ಯೂನಿವರ್ಸಲ್, ವಿಶ್ವವ್ಯಾಪಿ. ಧರ್ಮದ ಮೂಲತತ್ವ, ಆ ಮೂಲತತ್ವ ಏನು ಅಂತಂದರೆ
ನ್ಯಾಯ. ಅನ್ಯಾಯ ಮಾಡೋರು ಧರ್ಮ ಅಂತ ಹೇಳಿದ್ರೆ ಅದು ಅಧರ್ಮ ಆಗುತ್ತೆ. ಕರುಣೆ ಇಲ್ಲದೆ ಇರೋರು, ಕೊಲ್ಲೋದನ್ನೇ ಕಾಯಕ ಮಾಡಿಕೊಂಡವನು ಧರ್ಮದ ಮುಖವಾಡ ಧರಿಸಿದ್ರೆ ಅದು ಅವನು ಅಧರ್ಮಿ ಆಗ್ತಾನೆ. ಮುಖವಾಡ ಧರಿಸಿದ್ರೆ ಅವನು ಧರ್ಮಷ್ಟ ಆಗಕ್ಕೆ ಸಾಧ್ಯ ಇಲ್ಲ. ಪರರ ವಸ್ತುವನ್ನ ಅಪಹರಣ ಮಾಡುವವನು ಅವನು ಧರ್ಮಿಷ್ಠ ಅಂತ ಅನ್ಸ್ಕೊಳಕ್ಕಾಗಲ್ಲ, ಅವನು ಅಧರ್ಮಿ ಆಗ್ತಾನೆ. ಭಾರತ ಪ್ರತಿಪಾದಿಸಿದ್ದು ಈ ಧರ್ಮವನ್ನು. ಹಾಗಾಗಿಯೇ ಒಂದೇ ಮನೆಯಲ್ಲಿ ಒಬ್ಬ ಧರ್ಮಿಷ್ಠ ಇದ್ದರೆ ಇನ್ನೊಬ್ಬ ಅಧರ್ಮಿ ಆಗ್ತಿದ್ದ. ಈಗ ನಾವೇನು ಮಾಡಿಬಿಟ್ಟಿದ್ದೀವಿ, ಮತಗಳಿಗೆಲ್ಲ ಧರ್ಮದ ಟ್ಯಾಗ್ ಕೊಟ್ಟಿದ್ದೀವಿ. ಮತಗಳೆಲ್ಲ ಧರ್ಮಗಳಲ್ಲ. ಒಂದು ಮತಗಳು ನಿರ್ದಿಷ್ಟತೆಯನ್ನು ಪ್ರತಿಪಾದಿಸ್ತವೆ. ಧರ್ಮ ವಿಶ್ವವನ್ನು ವ್ಯಾಪಿಸಿದೆ. ಎಲ್ಲ ಜಾತಿಯಲ್ಲೂ ಧರ್ಮಿಷ್ಠರು ಇದ್ದಾರೆ, ಅಧರ್ಮಿಗಳು ಇದ್ದಾರೆ. ಎಲ್ಲ ಧರ್ಮದಲ್ಲೂ ಎಲ್ಲ ಮತಗಳಲ್ಲೂ ಧರ್ಮಿಷ್ಠರು ಇದ್ದಾರೆ, ಅಧರ್ಮಿಗಳು ಇದ್ದಾರೆ. ಇನ್ನೊಬ್ಬನ ವಸ್ತುನ ಅಪಹರಣ ಮಾಡಿದವನು ಅಧರ್ಮಿ. ಪರರ ಹೆಣ್ಣು ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿಯಲ್ಲಿ ನೋಡೋನು ಅಧರ್ಮಿ. ನ್ಯಾಯವಾಗಿ ಬದುಕುವನು ಯಾವ ಜಾತಿಯಲ್ಲಿ ಯಾವ ಮತದಲ್ಲಿ ಹುಟ್ಟಿದ್ರೂ ಅವನು ಧರ್ಮಿಷ್ಠ. ಇದು ಧರ್ಮದ ನಿಜವಾದ ವ್ಯಾಖ್ಯೆ. ದುರ್ದೈವ ಸಂಗತಿ ಏನು ಅಂದರೆ, ಈ ವ್ಯಾಖ್ಯೆಯ ಪ್ರತಿಪಾದನೆ ಮಾಡಬೇಕಾದ ಬಹುತೇಕ ಜನ ಮತಗಳನ್ನೇ ಧರ್ಮ ಅಂತ ವಿಜೃಂಭಿಸ್ತಾ ಹೊರಟ್ಬಿಟ್ಟಿದ್ದಾರೆ. ಮತಗಳು ಧರ್ಮ ಅಲ್ಲ, ಪಂಥಗಳು ಧರ್ಮ ಅಲ್ಲ. ಹಾಗಾಗಿ ಧರ್ಮ ಅಂದರೆ ವಿಶ್ವಕ್ಕೆ ಒಂದೇ, ಅದು ಸನಾತನ ಧರ್ಮ. ಅದಕ್ಕೆ ಸನಾತನ ಧರ್ಮಕ್ಕೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ. ಅದು ತತ್ವಗಳ ಆಧಾರದಲ್ಲಿ ರೂಪುಗೊಂಡಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.